ಓಂ ಶಾಂತಿ. ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ತಂದೆಯನ್ನು ನೆನಪು ಮಾಡುವ ಮತ್ತು ತಮ್ಮ ಚಾರಿತ್ರ್ಯವನ್ನು ಸುಧಾರಣೆ ಮಾಡಿಕೊಳ್ಳುವ ಪರಿಶ್ರಮ ಮಾಡಿರಿ. ಕಲ್ಪದ ಅವಧಿಯನ್ನು ಲಕ್ಷಾಂತರ ವರ್ಷಗಳು ಎಂದು ಹೇಳಿರುವುದೇ ಅಜ್ಞಾನ ನಿದ್ರೆಯಲ್ಲಿ ಮಲಗಿಸುವುದಾಗಿದೆ. ಇದರಿಂದ ಜ್ಞಾನ ನೇತ್ರಹೀನರಾಗಿದ್ದಾರೆ. ಮನೆಯನ್ನು ಬಹಳ ದೂರವೆಂದು ತಿಳಿಯುತ್ತಾರೆ. ಮನೆಯಂತೂ ಬಹಳ ಸಮೀಪವಿದೆ. ನಿಮ್ಮನ್ನು ಕರೆದುಕೊಂಡು ಹೋಗಲು ಈಗ ನಾನು ಬಂದಿದ್ದೇನೆ. ಆದರೆ ಪವಿತ್ರ ಅವಶ್ಯ ಆಗಬೇಕು. ಮಕ್ಕಳೇ, ಸುಖಧಾಮಕ್ಕೆ ಹೋಗಬೇಕೆಂದರೆ ಪಾವನರಾಗಬೇಕು. ತಲೆಯ ಮೇಲಿರುವ ಜನ್ಮ ಜನ್ಮಾಂತರದ ಪಾಪವನ್ನು ನೆನಪಿನಿಂದಲೇ ಇಳಿಸಬೇಕು. ನೆನಪಿನಿಂದ ಬಹಳ ಖುಷಿ ಇರುವುದು. ತಂದೆಯು ತಿಳಿಸುತ್ತಾರೆ, ಎಲ್ಲಿಯವರೆಗೆ ನಾನು ಇರುತ್ತೇನೆ ಅಲ್ಲಿಯವರೆಗೆ ನೀವು ಪುರುಷಾರ್ಥ ಮಾಡುತ್ತಿರಬೇಕು. ತಂದೆ ಎಷ್ಟು ವರ್ಷಗಳಾಗಿರುತ್ತಾರೆ. ಸೃಷ್ಟಿ ಚಕ್ರವನ್ನು ತಿಳಿಸಿಕೊಳ್ಳುವುದು ಬಹಳ ಸಹಜವಾಗಿದೆ. ಜನ್ಮ ಜನ್ಮಾಂತರದ ಪಾಪ ನಾಶವಾಗುವುದರಲ್ಲಿ ತಡವಾಗುತ್ತದೆ. ಇದೇ ಕಷ್ಟದಾಯಕವಾಗಿ. ಅದಕ್ಕಾಗಿ ತಂದೆಯು ಸಮಯವನ್ನು ಕೊಡುತ್ತಾರೆ. ಮಾಯ ಹೋರಾಟವು ಬಹಳ ನಡೆಯುತ್ತದೆ, ಒಮ್ಮೆಲೆ ಮರೆಸಿಬಿಡುತ್ತದೆ. ಪರಿಶ್ರಮ ಪಟ್ಟು ಕರ್ಮಾತೀತ ಸ್ಥಿತಿಯನ್ನು ತಲುಪಬೇಕಾಗಿದೆ. ವಿಧಿಯ ಮೇಲೆ ಬಹಳ ಸಹಜ 7 ದಿನಗಳಲ್ಲಿ ಪೂರ್ಣ ಜ್ಞಾನವನ್ನು ಅರಿತುಕೊಳ್ಳುತ್ತಾರೆ. ಪವಿತ್ರರಾಗುವುದರಲ್ಲಿ ಪರಿಶ್ರಮವಿದೆ. ಭಗವಂತನು ನಿರಾಕಾರನಾಗಿದ್ದಾರೆ. ಕೃಷ್ಣನು ದೇಹಧಾರಿಯಾಗಿದ್ದಾನೆ. ಅಂದ ಮೇಲೆ ಕೃಷ್ಣನೀಗ ಭಗವಂತನೆಂದು ಹೇಳಲು ಸಾಧ್ಯವಿಲ್ಲ. ತಂದೆಯು ಬರುವುದೇ ಪುರುಷೋತ್ತಮ ಸಂಗಮ ಯುಗದಲ್ಲಿ. ಭಗವಂತನು ಬಂದು ಭಕ್ತಿಯ ಫಲವನ್ನು ಕೊಡುತ್ತಾರೆ. ಆದರೆ ಭಗವಂತ ಪರಿಚಯವೇ ಇಲ್ಲ. ಆತ್ಮಗಳಿಗೆ ಒಬ್ಬ ಪರಂಪಿತ ಪರಮಾತ್ಮನಿಂದ ಆಸ್ತಿಯು ಸಿಗುತ್ತದೆ. ಮನುಷ್ಯರಿಗೆ ಜೀವನ್ಮುಕ್ತಿ ಕೊಡಲು ಸಾಧ್ಯವಿಲ್ಲ. ಆತ್ಮಗಳಿಗೆ ಒಬ್ಬ ಪರಂಪಿತ ಪರಮಾತ್ಮನಿಂದ ಆಸ್ತಿಯು ಸಿಗುತ್ತದೆ. ಮಾರ್ಗವನ್ನು ಒಬ್ಬ ತಂದೆ ಮಾತ್ರ ತಿಳಿಸುತ್ತಾರೆ. ಯಾರಲ್ಲಿ ದೈವಿ ಗುಣಗಳಿಲ್ಲವೋ ಅವರು ದೇವತೆಗಳ ಪೂಜೆ ಮಾಡುತ್ತಾರೆ. ನೀವೇ ಪೂಜ್ಯರಾಗಿದ್ದೀರಿ, ನಂತರ ಪೂಜಾರಿಗಳಾದಿರಿ. ಈಗ ಮಕ್ಕಳು ಮುಕ್ತಿಧಾಮಕ್ಕೆ ಹೋಗಬೇಕಾಗಿದೆ. ತಂದೆಯು ಪತಿತ ಜಗತ್ತಿನಿಂದ ಪಾವನ ಜಗತ್ತಿಗೆ ಕರೆದುಕೊಂಡು ಹೋಗುವುದಕ್ಕಾಗಿಯೇ ಬಂದಿದ್ದಾರೆ. ಪಾವನ ಪ್ರಪಂಚ ಇರುವುದೇ 2 ಪ್ರಕಾರವಾಗಿ, ಒಂದು ಮುಕ್ತಿ ಮತ್ತು ಇನ್ನೊಂದು ಜೀವನ್ಮುಕ್ತಿ. ಈ ಆಟವೇ 5000 ವರ್ಷಗಳದ್ದಾಗಿದೆ. ನಾಟಕದ ಅನುಸಾರ ಪ್ರತಿಯೊಬ್ಬರು ಪುರುಷಾರ್ಥ ಮಾಡುತ್ತಾರೆ. ಎಲ್ಲರೂ ಒಂದೇ ರೀತಿ ಓದುವುದಿಲ್ಲ. ಇದು ಪಾಠಶಾಲೆಯಾಗಿದೆ ಅಲ್ಲವೇ? ರಾಜಯೋಗದ ವಿದ್ಯೆಯಾಗಿದೆ. ಮೂಲವತನದಲ್ಲಿರುವ ಸಂಖ್ಯೆಯು ನಿಖರವಾಗಿರುವುದು. ನೀವು ಹೊಸ ಪ್ರಪಂಚದಲ್ಲಿ ಬರುತ್ತೀರಿ. ಉಳಿದೆಲ್ಲರೂ ಮುಕ್ತಿಧಾಮಕ್ಕೆ ಹೋಗುತ್ತಾರೆ. ನಾಟಕದಲ್ಲಿ ಪಾತ್ರಧಾರಿಗಳ ಅಂದಾಜು ಸಂಪೂರ್ಣ ಸರಿಯಾಗಿರುತ್ತದೆ. ಇಷ್ಟೊಂದು ಸೂಕ್ಷ್ಮ ಆತ್ಮವು ಎಷ್ಟೊಂದು ಪಾತ್ರವನ್ನು ಅಭಿನಯಿಸುತ್ತದೆ. ಇದಕ್ಕೆ ಸೃಷ್ಟಿ ಎಂದು ಹೇಳಲಾಗುತ್ತದೆ. ಆತ್ಮವನ್ನು ನೋಡಲಾಗುವುದಿಲ್ಲ, ನೀವು ಅರಿತುಕೊಳ್ಳಬಹುದು. ಇದು ಅವಿನಾಶಿ ನಾಟಕವಾಗಿದೆ. ಇದು ಮಾಡಲ್ಪಟ್ಟಿದೆ. ಯಾವಾಗ ಮಾಡಲ್ಪಟ್ಟಿತು ಎನ್ನುವುದನ್ನು ಕೇಳಲು ಸಾಧ್ಯವಿಲ್ಲ. ಇದಕ್ಕೆ ಅನಾದಿಯಿಂದೇ ಹೇಳುತ್ತಾರೆ. ಇದು ಆತ್ಮಿಕ ಯಾತ್ರೆಯಾಗಿದೆ. ಚಿಕ್ಕ ಮಕ್ಕಳಿಗೂ ಸಹ ಶಿವತಂದೆಯನ್ನು ನೆನಪು ಮಾಡುವುದನ್ನು ಕಲಿಸಿರಿ. ಅವರಿಗೂ ಹಕ್ಕಿದೆ, ಅವರ ಕಲ್ಯಾಣವೂ ಆಗುತ್ತದೆ. ನರನಿಂದ ನಾರಾಯಣರಾಗುವ ಪದವಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಬೇಹತಿನ ತಂದೆಯಿಂದ ಬೇಹತಿನ ಪಾಠವನ್ನು ಓದಿ ಅನ್ಯರಿಗೂ ಓದಿಸಬೇಕಾಗಿದೆ. ಅನ್ಯರನ್ನು ತಮ್ಮ ಸಮಾನ ಮಾಡುವ ಸೇವೆ ಮಾಡಬೇಕಾಗಿದೆ. ಲೋಭ ಮೋಹದ ದಾರಗಳನ್ನು ತೆಗೆಯಲು ಶ್ರಮ ಪಡಬೇಕು. ಯಾವುದೇ ಭೂತ ಒಳಗೆ ಪ್ರವೇಶ ಮಾಡಲು ಸಾಧ್ಯವಾಗದಂತೆ ತಮ್ಮ ನಡವಳಿಕೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಭಗವಂತ ಮತ್ತು ಭಾಗ್ಯದ ಸ್ಮೃತಿಯಿಂದ ಅನ್ಯರಿಗೂ ಸಹ ಭಾಗ್ಯ ಮಾಡುವಂತಹ ಸುಂದರ ಅದೃಷ್ಟಶಾಲಿ ಭವ. ಬ್ರಾಹ್ಮಣ ಆತ್ಮರ ಖುಷಿ ಕಡಿಮೆ ಮಾಡಲು ಯಾರಿಗೂ ಧೈರ್ಯವಿರಲು ಸಾಧ್ಯವಿಲ್ಲ. ಬ್ರಾಹ್ಮಣ ಜೀವನದಲ್ಲಿ ಖುಷಿಯನ್ನು ಕಳೆದುಕೊಳ್ಳುವುದು ಅಸಂಭವವಾಗಿದೆ. ಬಲೆ ಶರೀರ ಹೋಗುವುದರೂ ಸಹ ಖುಷಿ ಹೋಗಲು ಸಾಧ್ಯವಿಲ್ಲ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂಥ ಈ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಓಂ ಶಾಂತಿ.